ನಮಸ್ಕಾರ ಸ್ನೇಹಿತರೆ, ವಿಮಾನ ಪತನದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಹಾಗಾದರೆ ಅಜಿತ್ ಪ್ರಯಾಣ ಮಾಡುತ್ತಿದ್ದ ವಿಮಾನ ಯಾವುದು? ಈ ವಿಮಾನದ ವಿಶೇಷತೆ ಏನು? ಇದರ ನಿಜವಾದ ಓನರ್ ಯಾರು ಗೊತ್ತಾ? ಇದರ ಬೆಲೆ ಎಷ್ಟು? ಪ್ರತಿ ಗಂಟೆಗೆ ಬಾಡಿಗೆ ಎಷ್ಟು? ಮೈಲೇಜ್ ಎಷ್ಟು ಕೊಡುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಅಜಿತ್ ಪವಾರ್ ವಿಮಾನ ಯಾವುದು? ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಲಿಯರ್ ಜೆಟ್ 45XR ಅನ್ನೋ ಚಾರ್ಟರ್ಡ್ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ವಿಮಾನವನ್ನ ಕೆನಡಾ ಮೂಲದ ಬೊಂಬಾರ್ಡಿಯರ್ ಏರೋಸ್ಪೇಸ್ ಅನ್ನೋ ಸಂಸ್ಥೆ ರೆಡಿ ಮಾಡಿದೆ. 2004ರಲ್ಲಿ ಮೊದಲ ಬಾರಿಗೆ ಈ ವಿಮಾನವನ್ನ ಪರಿಚಯಿಸಲಾಗಿತ್ತು. ಕಡಿಮೆ ತೂಕ, ಸಣ್ಣ ಗಾತ್ರ ಮತ್ತು ಅತಿಯಾದ ವೇಗ ಹೊಂದಿರುವ ವಿಮಾನ ಇದಾಗಿದೆ. ಇದನ್ನ ಬಾರಾಮತಿಯಂತಹ ಸಣ್ಣ ಸಣ್ಣ ಪ್ರಾದೇಶಿಕ ಏರ್ಪೋರ್ಟ್ ಗಳಲ್ಲೂ ಬಳಸಲು ಸಾಧ್ಯವಾಗುತ್ತೆ. ಅಂದ್ರೆ ಇದಕ್ಕೆ ಲ್ಯಾಂಡ್ ಆಗಲು ಅತಿ ಉದ್ದದ ರನ್ವೇ ಅಗತ್ಯ ಇರೋದಿಲ್ಲ. ಚಿಕ್ಕ ರನ್ವೇ ಇದ್ದರೂ ಅದರಲ್ಲಿ ಸುಲಭವಾಗಿ ಲ್ಯಾಂಡ್ ಆಗುತ್ತೆ. ಇದೇ ಕಾರಣಕ್ಕೆ ಉದ್ಯಮಿಗಳು, ವಿಐಪಿಗಳು ಮತ್ತು ರಾಜಕಾರಣಿಗಳು ಹೆಚ್ಚಾಗಿ ಈ ವಿಮಾನವನ್ನ ಬಳಸ್ತಾರೆ. ಈ ವಿಮಾನದ ಸ್ಪೆಷಾಲಿಟಿ ಏನು ಗೊತ್ತಾ? ಡಬಲ್ ಎಂಜಿನ್ ಜೆಟ್ ಇದಾಗಿದ್ದು ಗಂಟೆಗೆ 861 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಜೊತೆಗೆ ಒಂದು ಸಲ ಇಂಧನ ತುಂಬಿಸಿದ್ರೆ 4200 ಕಿಲೋಮೀಟರ್ ವರೆಗೆ ಸತತವಾಗಿ ಹಾರೋ ಸಾಮರ್ಥ್ಯ ಇದಕ್ಕಿದೆ. ಇದರಲ್ಲಿ ಒಂದು ಸಲಕ್ಕೆ 8 ಮಂದಿ ಕೂತು ಪ್ರಯಾಣ ಮಾಡಬಹುದು. ಜೊತೆಗೆ ವಿಮಾನದ ಸುರಕ್ಷತೆಗೆ ಸುಲಭವಾಗಿ ನಿಯಂತ್ರಿಸಲು ಸಾಧ್ಯವಾಗುವಂತೆ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇದು ಸಣ್ಣ ಮತ್ತು ಲಘು ವಿಮಾನ ಆಗಿದ್ದರೂ 51,000 ಅಡಿ ಎತ್ತರದಲ್ಲಿ ಹಾರಬಲ್ಲದು. ಈ ವಿಮಾನದ ಬೆಲೆ, ಬಾಡಿಗೆ ಎಷ್ಟು? ಲಿಯರ್ ಜೆಟ್ 45XR ವಿಮಾನದ 2012ನೇ ಮಾಡೆಲ್ಗೆ ಈಗ 43 ಕೋಟಿ ರೂಪಾಯಿಯಷ್ಟು ಬೆಲೆ ಇದೆ. ಸಾಮಾನ್ಯವಾಗಿ ಈ ವಿಮಾನಗಳನ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಖರೀದಿ ಮಾಡ್ತವೆ. ನಂತರ ರಾಜಕಾರಣಿಗಳು ಮತ್ತು ವಿಐಪಿಗಳಿಗೆ ಬಾಡಿಗೆಗೆ ಕೊಡುತ್ತವೆ. ಈ ವಿಮಾನಕ್ಕೆ ಪ್ರತಿ ಗಂಟೆಗೆ 2.5 ರಿಂದ 3.25 ಲಕ್ಷ ರೂಪಾಯಿಯಷ್ಟು ಬಾಡಿಗೆ ಕೊಡಬೇಕಾಗುತ್ತೆ. ವಿಮಾನದ ಒಳಗೆ ಏನೆಲ್ಲ ಇರುತ್ತೆ? ಮೊದಲಿಗೆ ವಿಮಾನದಲ್ಲಿ ಮುಂದೆ ಕಾಕ್ಪಿಟ್ ಇರುತ್ತೆ. ಅದರ ಹಿಂದೆ 8 ಮಂದಿಗೆ ಅಂತ 8 ಸಪರೇಟ್ ಸೀಟುಗಳಿವೆ. ಇವುಗಳು ಸೋಫಾ ಮಾದರಿಯಲ್ಲಿ ಲೆದರ್ನಿಂದ ಲಕ್ಸುರಿಯಾಗಿ ಮಾಡಲ್ಪಟ್ಟಿವೆ. ಸೀಟುಗಳನ್ನ ಹಿಂದಕ್ಕೆ ವಾಲಿಸಿ ನಿದ್ರೆ ಮಾಡಲು ಕೂಡ ಅವಕಾಶ ಇರುತ್ತೆ. ಈ ಸೀಟುಗಳು ಇರುವ ಜಾಗ ಮುಗಿದ ಬಳಿಕ ಹಿಂದೆ ಶೌಚಾಲಯ ಇರುತ್ತೆ. ಆದ್ರೆ ಕೆಲ ವಿಮಾನಗಳಲ್ಲಿ ಶೌಚಾಲಯದ ಬದಲು 9ನೇ ಸೀಟ್ ಅಳವಡಿಸಲಾಗಿರುತ್ತೆ. ಶೌಚಾಲಯದ ಪಕ್ಕದಲ್ಲಿ ವಾಶ್ ಬೇಸಿನ್ ಮತ್ತು ಮಿರರ್ ಇರುತ್ತೆ. ಇನ್ನು ವಿಮಾನದಲ್ಲಿ ಸಣ್ಣದೊಂದು ಆಹಾರ ತಯಾರಿಕೆಯ ಗ್ಯಾಲಿ ಇರುತ್ತೆ. ಇದರಲ್ಲಿ ಮೈಕ್ರೋವೇವ್ ಓವನ್, ಸ್ಟೋರೇಜ್ ಕ್ಯಾಬಿನೆಟ್ ಮತ್ತು ಕಾಫಿ ಟೀ ಇಡಲು ಹಾಟ್ ಲಿಕ್ವಿಡ್ ಕಂಟೈನರ್ಗಳು ಇರುತ್ತವೆ. ಮನೋರಂಜನೆಗೆ ಅಂತ LCD ಸ್ಕ್ರೀನ್ಗಳು, ವೈಫೈ ಕೂಡ ಇರುತ್ತೆ. ಒಟ್ನಲ್ಲಿ ಆರಾಮದಾಯಕ ಪ್ರಯಾಣಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆ ಇರುತ್ತೆ. ಈ ವಿಮಾನದ ನಿಜವಾದ ಓನರ್ ಯಾರು? ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದ ವಿಮಾನ ಸ್ವಂತದ್ದಲ್ಲ. ಅವರು ಜಿಲ್ಲಾ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರಕ್ಕೆ ಹೊರಟಿದ್ರು. ಹೀಗಾಗಿ ಅವರ MCP ಪಕ್ಷದ ಕಡೆಯಿಂದ ವಿಮಾನವನ್ನ ಬಾಡಿಗೆಗೆ ಪಡೆಯಲಾಗಿತ್ತು. ಇದು VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದ ವಿಮಾನವಾಗಿದೆ. ಈ ಸಂಸ್ಥೆ ಬಿಜೆಪಿ ನಾಯಕ, ಮಿಜೋರಾಂ ರಾಜ್ಯಪಾಲರಾಗಿರುವ VK ಸಿಂಗ್ ಅವರಿಗೆ ಸೇರಿದ್ದಾಗಿದೆ. VK ಸಿಂಗ್ ಸೇನೆಯಲ್ಲಿ ಜನರಲ್ ಆಗಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿಯೂ ಕೆಲಸ ಮಾಡಿದ್ರು. ನಿವೃತ್ತಿಗೂ 1 ವರ್ಷ ಮುಂಚೆ ಅಂದ್ರೆ 2011ರಲ್ಲಿ ಈ ಸಂಸ್ಥೆಯನ್ನ ಶುರು ಮಾಡಿದ್ರು. ಇನ್ನು ಇವರು ನಾಗರಿಕ ವಿಮಾನಯಾನ ಸೇರಿದಂತೆ ಹಲವು ಇಲಾಖೆಗಳ ಸಚಿವರಾಗಿಯೂ ಕೆಲಸ ಮಾಡಿದ್ರು. ವಿಮಾನದ ಇಂಧನ ಯಾವುದು? ಮೈಲೇಜ್ ಎಷ್ಟು? ಈ ವಿಮಾನಕ್ಕೆ ಕೆರೋಸಿನ್ ಆಧಾರಿತ ಜೆಟ್ ಇಂಧನ ಬಳಸಲಾಗುತ್ತೆ. ಒಂದು ಸಲಕ್ಕೆ 3525 ಲೀಟರ್ ಇಂಧನದ ಕೆಪಾಸಿಟಿ ಹೊಂದಿದೆ. 1 ಗಂಟೆ ವಿಮಾನ ಹಾರಲು ಬರೋಬ್ಬರಿ 700 ಲೀಟರ್ನಷ್ಟು ಇಂಧನ ಬೇಕಾಗುತ್ತೆ. ಅದೇ ಮೈಲೇಜ್ ವಿಚಾರಕ್ಕೆ ಬಂದ್ರೆ 1 ಲೀಟರ್ಗೆ ಜಸ್ಟ್ 1.23 ಕಿಲೋಮೀಟರ್ ಹಾರುತ್ತೆ ಅಷ್ಟೇ. ಭಾರತದಲ್ಲಿ ಜೆಟ್ ಇಂಧನದ ಬೆಲೆ ಲೀಟರ್ಗೆ 80 ರಿಂದ 100 ರೂಪಾಯಿವರೆಗೂ ಇದೆ. ಭಾರತದಲ್ಲಿ ಯಾರ ಬಳಿ ಈ ವಿಮಾನ ಇದೆ? ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದ ಲಿಯರ್ ಜೆಟ್ 45XR ಮಾದರಿಯ ವಿಮಾನ ಹಲವು ವಿಐಪಿಗಳ ಬಳಿಯೂ ಇದೆ. ಮುಖೇಶ್ ಅಂಬಾನಿ, ಗೌತಮ್ ಅದಾನಿ, ಆದಿತ್ಯ ಬಿರ್ಲಾ ಗ್ರೂಪ್ನ ಕುಮಾರ್ ಮಂಗಲಂ ಬಿರ್ಲಾ ಸೇರಿದಂತೆ ಹಲವರ ಬಳಿ ಈ ವಿಮಾನ ಇದೆ. ಸ್ವಂತವಾಗಿ ವಿಮಾನ ಖರೀದಿಸಿದ್ರೆ ಖರ್ಚು ಕೂಡ ಮತ್ತಷ್ಟು ಜಾಸ್ತಿ ಆಗುತ್ತೆ. ಪೈಲಟ್ ಸಂಬಳ, ಇಂಧನ, ಮೇಂಟೆನೆನ್ಸ್ ಎಲ್ಲವನ್ನ ಮಾಲೀಕರೇ ಕೊಡಬೇಕಾಗುತ್ತೆ. ಓರ್ವ ಅನುಭವಿ ಪೈಲಟ್ಗೆನೆ ತಿಂಗಳಿಗೆ 3 ಲಕ್ಷ ರೂಪಾಯಿವರೆಗೆ ಸಂಬಳ ಇರುತ್ತೆ. ಅಂದಹಾಗೆ ಈ ವಿಮಾನದಲ್ಲಿ 2 ಪೈಲಟ್ಗಳಿದ್ದು 6 ಲಕ್ಷ ರೂಪಾಯಿ ಜಸ್ಟ್ ಸಂಬಳಕ್ಕೆ ಅಂತಲೇ ಮೀಸಲು ಇಡಬೇಕಾಗುತ್ತೆ. ಅಜಿತ್ ಪವಾರ್ ಜೊತೆ ಯಾರೆಲ್ಲ ಇದ್ರು? ಅಜಿತ್ ಪವಾರ್ ಇಂದು ಮುಂಬೈನಿಂದ ತಮ್ಮ ರಾಜಕೀಯ ಕರ್ಮಭೂಮಿ ಬಾರಾಮತಿಗೆ ಹೊರಟಿದ್ರು. ಆದರೆ ಲ್ಯಾಂಡ್ ಆಗುವಾಗ ಪತನಗೊಂಡಿದ್ದು 5 ಪ್ರಾಣ ಬಿಟ್ಟಿದ್ದಾರೆ.
ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಜೊತೆ ಅವರ ಸೆಕ್ಯೂರಿಟಿ ವಿದೀಪ್ ಜಾಧವ್ ಕೂಡ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಪೈಲಟ್ ಸುಮಿತ್ ಕುಮಾರ್, ಕೋ ಪೈಲಟ್ ಶಾಂಭವಿ ಪಾಠಕ್ ಮತ್ತು ವಿಮಾನ ಸಿಬ್ಬಂದಿ ಪಿಂಕಿ ಮಾಲಿ ಕೂಡ ವಿಧಿವಶರಾಗಿದ್ದಾರೆ. ಕಳೆದ ವರ್ಷ ಪತನಗೊಂಡಿದ್ದ ಏರ್ ಇಂಡಿಯಾ ವಿಮಾನದಲ್ಲೂ ಪೈಲಟ್ ಹೆಸರು ಸುಮಿತ್ ಅಂತಲೇ ಇತ್ತು. ಸ್ನೇಹಿತರೆ, ಇದು ಅಜಿತ್ ಪವಾರ್ ಸೇರಿದಂತೆ 5 ಜೀವ ಬಲಿ ಪಡೆದ ವಿಮಾನದ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.